ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಎಲ್ಲ ವೀಕ್ಷಕ ಬಂದವರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನನ್ನು ಹಾಗೆ ಸಿಂಪಲ್ ಒಂದೇ ಬೀಡ್ಸನ್ನು ಯೂಸ್ ಮಾಡಿ ಹೇಗೆ ಡಿಸೈನನ್ನು ಮಾಡೋದು ಅಂತ ಹೇಳಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು, ನಾನು ಟ್ರಯಲ್ ಮಾಡ್ತಾ ಇರೋದ್ರಿಂದ ಈ ರೀತಿ ಲೇಸ್ ತೊಗೊಂಡಿದ್ದೀನಿ. ನೀವು ಡೈರೆಕ್ಟ್ಲಿ ಸ್ಯಾರೀಸ್ ತೊಗೊಬೋದು. ಹಾಗೆ ಇಲ್ಲಿ ನಾನು ಹೆಂಟೆಳೆ ದಾರವನ್ನು ಈ ರೀತಿ ಸುತ್ತಿಟ್ಕೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ಹಾಗೆ ಒಂದು ರೋಸ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಅದು 4 mm ಸೈಜ್ ಬರುತ್ತೆ. ಹಾಗೆ ನೀಡಲ್ ಬಂದು 11 ನಂಬರ್ ತೊಗೊಂಡಿದ್ದೀನಿ. 10 ಆದ್ರೂ ಆಗುತ್ತೆ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈ ಒಂದು ಡಿಸೈನನ್ನು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮಿಸಬೇಕು. ಈ ರೀತಿ ನಾನು ಲಾಸ್ಟಲ್ಲಿ ಈ ರೀತಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಕ್ಲಾತ್ಗೆ ಈ ರೀತಿ ಹಿಂಭಾಗದಲ್ಲಿ ಈ ರೀತಿ ಅದನ್ನು ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಬಿಟ್ಟು, ಜಸ್ಟ್ ಇಷ್ಟು ಗ್ಯಾಪ್ ಬಿಡಿ ಸ್ಯಾರಿಲಿ. ನಾನಿಲ್ಲಿ ಸ್ವಲ್ಪ ಲೇಸ್ ಆಗಿರೋದ್ರಿಂದ ಸ್ವಲ್ಪ ನಾನು ಜಾಸ್ತಿನೇ ಗ್ಯಾಪ್ ಇಟ್ಕೊಂಡಿದ್ದೀನಿ. ಸ್ಯಾರಿಲಿ ಇಷ್ಟು ಬೇಡ. ಫಸ್ಟ್ ನಾವು ಈ ಒಂದು ಕ್ಲಾತ್ಗೆ ಈ ರೀತಿ ಹೋಲ್ ಮಾಡಿಕೊಂಡು, ಆ ಹೋಲ್ ಸಹ ಒಳಗಡೆಯಿಂದ ಹೋಗಿ ಈ ರೀತಿ ಕ್ರೋಶನ್ ಸಹಾಯದಿಂದ ದಾರಾನ ಎಳೆದು ತೊಗೊಂಬನ್ನಿ. ಮೇಲ್ಗಡೆ ಈ ರೀತಿ ಲಾಕ್ ಮಾಡಿ, ಮತ್ತು ಹೀಗೆ ಅದೇ ರೀತಿ ಸಹ ಇನ್ನೊಂದು ಸಾರಿ ಈ ರೀತಿ ದಾರವನ್ನು ಎಳ್ಕೊಂಡು ಲಾಕ್ ಮಾಡಿ. ಸ್ಟಾರ್ಟಿಂಗ್ ಮಾತ್ರ 1-2 ಟೈಮ್ ಲಾಕ್ ಮಾಡ್ಕೊಬೇಕಾಗುತ್ತೆ, ಕಾರಣ ಇಷ್ಟು ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನಂತರ ಇದಾದಮೇಲೆ 3 ಚೈನನ್ನು ಹಾಕೊಳ್ಳಿ. 1 2 3. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಈ ಒಂದು ಡಿಸೈನ್ದು ಬೇಸು ಈ ಥರ ಬರುತ್ತೆ. 3 ಚೈನ್ ಲಾಕ್ ತುಂಬ ಸಿಂಪಲ್ಲಾಗಿದೆ. ಬಿಗಿನರ್ಸ್ಗಂತೂ ಇದು ಹೇಳಿ ಮಾಡಿಸಿದಂಥ ಡಿಸೈನು. 3 ಚೈನ್ ಎಲ್ಲಿಗೆ ಬರುತ್ತೆ ಪಾಯಿಂಟ್ ಮಾಡಿ ಕರೆಕ್ಟಾಗಿ ಲಾಕ್ ಮಾಡಿ, ಸುಕ್ಕಾಗಬಾರ್ದು. ಸೇಮ್ ತುಂಬ ಈಸಿ. 3 ಚೈನ್ ಲಾಕ್ ಇದು ಬೇಸ್ ಬಂದು. ಈ ರೀತಿ ಬರುತ್ತೆ ನೋಡಿ. ಇದು ಪೂರ್ತಿ ನಾನು ಬಟ್ಟೆ ಪೂರ್ತಿ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಇದು ಲಾಸ್ಟ್ವರೆಗೂ ಆಗಿದೆ. ಲಾಸ್ಟಲ್ಲಿ ಒಂದು ಚೈನನ್ನು ಹಾಕಿ ಈ ರೀತಿ ದಾರ ಮುಂದೆ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಕಟ್ ಮಾಡಿಬಿಡಿ. ಕಟ್ ಮಾಡಿ ಈ ಥರನ ಎಳೆದು ಇದನ್ನು ಸ್ವಲ್ಪ ಹಿಂಗೆ ಟೈಟ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಮತ್ತು ಇದಕ್ಕೆ ಒಂದು ಗಂಟನ್ನು ಹಾಕ್ಕೊಳ್ಳಿ ಉಳಿದಿದ್ದಕ್ಕೆ. ಮತ್ತು ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದೇ ಪ್ಲೇಸಲ್ಲಿ ಈ ರೀತಿ ಸ್ಟಾರ್ಟ್ ಮಾಡ್ಕೊಬೇಕು. ನಾವು ಫಸ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಅದೇ ಗ್ಯಾಪಲ್ಲಿ ಹೋಗಿ ಆ ಒಂದು ಹೋಲ್ ನಡುವೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಎಳೆದು ತೊಗೊಂಬನ್ನಿ. ನೋಡಿ, ಈ ರೀತಿ ಎಳೆದು ತೊಗೊಂಡು 3 ಚೈನನ್ನು ಹಾಕ್ಕೊಳ್ಳಿ. 1 2 3. ನಾನು 3 ಚೈನನ್ನು ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿದ ನಂತರ ಇಲ್ಲಿ 2 ಸಾರಿ ಕ್ರೋಶನ್ ಮೇಲೆ ದಾರವನ್ನು ಸುತ್ಕೊಬೇಕು. ಈ ಒಂದು ನಾವು ಈ ಒಂದು 3 ಚೈನನ್ನು ಹಾಕ್ಕೊಂಡಿರ್ತೀವಲ್ಲ, ಇದ್ರ ಒಳಗಡೆ ಒಂದು ತ್ರಿಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗಬೇಕು. ಹಾಗಾಗಿ 2 ಸಾರಿ ದಾರವನ್ನು ಸುತ್ಕೊಳ್ಳಿ. 1 2 ಹಾಕೊಂಡ ನಂತರ ಡೈರೆಕ್ಟ್ಲಿ ಈ ಒಂದು ಬೇಸ್ ಇರುತ್ತಲ್ಲ, ಆ ಬೇಸ್ ಒಳಗಡೆ ಹೋಗಿ ಈ ರೀತಿ ದಾರನ ಎಳೆತಂದರೆ 3 ಚೈನ್ ಇತ್ತು 4 ಆಗುತ್ತೆ. 4ರಲ್ಲಿ ಈಗ 2ರಲ್ಲೊಂದು 2ರಲ್ಲೊಂದು ನೀಟಾಗಿ ಮಾಡ್ಕೊಳ್ಳಿ ಈ ರೀತಿ. ಮತ್ತು ಹೀಗೆ 1 2 ತ್ರಿಬಲ್ ಕ್ರೋಶ, ಇದು ತ್ರಿಬಲ್ ಕ್ರೋಶ ಅಂತ ಕರೀತಾರೆ. ಒಳಗಡೆಯಿಂದ 3 ಸರಿ ನಾವು 2 ಸರಿ ದಾರ ಸುತ್ತಕೊಂಡ್ರೆ ಬೇಸಿಕ್ 1 ಚೈನ್ ಇರುತ್ತೆ, 3 ಚೈನ್ ಆಗುತ್ತೆ. ಮತ್ತು ನಾವು ಈ ಒಂದು 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆದು ತಂದಾಗ ಇನ್ನೊಂದು ಜಾಯ್ನ್ ಆಗುತ್ತೆ, 4 ಆಗುತ್ತೆ. 2ರಲ್ಲೊಂದು ಆಗುತ್ತೆ, 2ರಲ್ಲೊಂದು ದಾರವನ್ನು ತಂದರೆ ತ್ರಿಬಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಈಗ ನೀವು ಚೈನನ್ನು ಬಿಟ್ಟು
ಫಸ್ಟ್ ಟೈಮ್ ಅಷ್ಟೇ ಇದು ಚೈನನ್ನು ಬಿಟ್ಟು ನೀವು 6 ತ್ರಿಬಲ್ ಕ್ರೋಶವನ್ನು ಹಾಕೊಬೇಕು. ನನಗೆ ಆಲ್ರೆಡಿ 2 ಹಾಕ್ಕೊಂಡಿದ್ದೀನಿ. ಚೈನನ್ನು ಸೇರಿಸಿದ್ರೆ ಹೇಳಾಗುತ್ತೆ, ಚೈನ್ ಬೇಡ ನಿಮಗೆ ಲೆಕ್ಕ. ಬಟ್ ಈ ತ್ರಿಬಲ್ ಕ್ರೋಶ 6 ತ್ರಿಬಲ್ ಕ್ರೋಶ, ಈ ಒಂದು ಗ್ಯಾಪ್ ಒಳಗಡೆ 6 ತ್ರಿಬಲ್ ಕ್ರೋಶವನ್ನು ಹಾಕೊಳ್ಳಿ. 1 2 3 1 2 3 4 ಆಯಿತು. 5 1 2 3 4 5 6 1 2 3 4 5 6 ಆದ ನಂತರ ಡೈರೆಕ್ಟಾಗಿ ನೀವು ಇಲ್ಲಿ ನೋಡಿ, ಡೈರೆಕ್ಟಾಗಿ ಏನು ಮಾಡಬೇಕು, ಈ ಥರ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿ 6 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 6 ಚೈನನ್ನು ಹಾಕ್ಕೊಂಡು ಬಟನ್ನ ಟರ್ನ್ ಮಾಡ್ಕೊಬೇಕಾಗುತ್ತೆ. ನಾವು ಇವು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, 2 ಚೈನ್ ಪ್ಲಸ್ ಈ ಒಂದು ತ್ರಿಬಲ್ ಕ್ರೋಶ ಆ ನಡುವೆ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡಬೇಕು. 6 ಚೈನನ್ನು ಹಾಕಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿದ ನಂತರ ಈ ಒಂದು ಈ ಚೈನ್ ಗ್ಯಾಪ್ ಒಳಗಡೆ ನಾವು ಸಿಂಗಲ್ ಕ್ರೋಶವನ್ನು ಹಾಕ್ಕೊಬೇಕಾಗತ್ತೆ ಮತ್ತು ಬೀಡ್ಸನ್ನು ಸಹ ಆ್ಯಡ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಇಲ್ಲಿ ಸಿಂಗಲ್ ಕ್ರೋಶ ನಾನು ಯಾವ ಗ್ಯಾಪಲ್ಲಿ ಹೇಳ್ತೀನಿ ನಿಮಗೆ, ಒಂದು 12 ಸಿಂಗಲ್ ಕ್ರೋಶ ಬರುತ್ತೆ. ನೀವು 6 ಸಿಂಗಲ್ ಕ್ರೋಶ ಆದ ನಂತರದಲ್ಲಿ ಬೀಡ್ಸನ್ನು ಆ್ಯಡ್ ಮಾಡಿ. ಒಂದಾಗಿದೆ, 2 3 4 5 ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕು ಹೇಳೋದು. 6 ಹಾಕಬೇಕು. ಮತ್ತು ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂದೆ ಸ್ವಲ್ಪ ತಳ್ಳಿದನ್ನು ದಾರನ ಮುಂದೆ ಮಾಡಿ, ನಾನು ಆಲ್ರೆಡಿ ಹೇಳ್ದಂಗೆ ರೋಸ್ ಬೀಡ್ಸ್ ತೊಗೊಂಡಿದ್ದೀನಲ್ಲ, ಈ ಒಂದು ರೋಸ್ ಬೀಡ್ಸನ್ನು ಹ್ಯಾಂಡ್ ಮಾಡಿ ಈ ರೀತಿ ಕ್ರೋಶಕ್ಕೆ ಹ್ಯಾಂಡ್ ಮಾಡಿಕೊಂಡು, ಕ್ರೋಶಕ್ಕೆ ಹ್ಯಾಂಡ್ ಮಾಡಿದ ನಂತರ ದಾರಕ್ಕೆ ಹ್ಯಾಂಡ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತು ಸಿಂಗಲ್ ಕ್ರೋಶ ಅದೇ ಗ್ಯಾಪಲ್ಲಿ 6 ಚೈನ್ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. 6 ಸಿಂಗಲ್ ಕ್ರೋಶವನ್ನು ಹಾಕ್ಕೊಬೇಕು. ಆ ಕಡೆ 6 ಈ ಕಡೆ 6, ಮಧ್ಯದಲ್ಲಿ ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ. 4 ಆಗಿದೆ, 5 6 ನೋಡಿ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ಆದ ನಂತರ ಫ್ರೆಂಡ್ಸ್ 6 ಗ್ಯಾಪ್ ಆದಮೇಲೆ ಲಾಕ್ ಮಾಡ್ದಂಗೆ, ಲಾಕ್ ಆದ ಮೇಲೆ ನೋಡಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳೋ ಥರನೇ ನಿಮಗೆ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಬೀಡ್ಸನ್ನು ನೀವು ಇಲ್ಲೂ ಹಾಕೊಬೋದು. 6 ಚೈನ್ ಆದಮೇಲೆ ಆ ಬೀಡ್ಸನ್ನು ಆ್ಯಡ್ ಮಾಡ್ಬೋದು, ಸೆಂಟ್ರಲ್ಲೂ ಬರುತ್ತೆ. ಇದು ಲಾಸ್ಟಲ್ಲಿ ಎಂಡಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಯೂನಿಕ್ ಆಗಿರಲಿ ಅಂತ ಹೇಳಿ ನಾನು ಇಲ್ಲಿ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದಾದ ನಂತರ ಈ ಒಂದು ಫ್ಲವರ್ ಪಾಟ್ ಫಿನಿಶ್ ಆಗುತ್ತೆ. ಇದು ಸಿಂಗಲ್ ಫ್ಲವರ್ ಪಾಟು. ನಂತರ ನೆಕ್ಸ್ಟು ಏನು ಮಾಡ್ಕೊಬೇಕು ಅಂದರೆ ಡೈರೆಕ್ಟ್ಲಿ
ಕ್ರೋಶದ ಮೇಲೆ 2 ಸಾರಿ ಸಿಂಗಲ್ ದಾರವನ್ನು ಸುತ್ಕೊಳ್ಳಿ. ಈ ಗ್ಯಾಪನ್ನು ಬಿಟ್ಬಿಡಿ. ಫಸ್ಟ್ ನಾವು 3 ಚೈನಲ್ಲಿ ಹಾಕ್ಕೊಂಡಿದ್ವಿ, ನೆಕ್ಸ್ಟ್ 3 ಚೈನ್ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಇರುವಂಥ 3 ಚೈನ್ ಗ್ಯಾಪಲ್ಲಿ ನೀವು ಟ್ರಿಪಲ್ ಕ್ರೋಶವನ್ನು ಮಾಡ್ಕೊಳ್ಳಿ. 4 ಆಗಿದೆ. ನೀಡಲ್ ಮೇಲೆ 2ರಲ್ಲೊಂದು, 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 ಮತ್ತು ಅಗೇನ್ ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ಕೊಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳೆದು ತಂದು 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ಈ ರೀತಿ ಸ್ವಲ್ಪ ಕೈಯಲ್ಲಿ ಹಿಂದೆ ಸರಿಸ್ಕೊಳ್ಳಿ. ಮತ್ತು ಇಲ್ಲಿ ನಾನು ನಿಮಗೆ ಟ್ರಯಲ್ಗೆ ಒಂದು ತೋರಿಸ್ತೀನಿ ನಿಮಗೆ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು 3 ಕ್ರೋಶ ಆದಮೇಲೆ ಮತ್ತೆ ದಾರನ ಎಳೆದು ಈ ರೀತಿ ಗೋಲ್ಡ್ ಬೀಡ್ಸನ್ನು ಡೈರೆಕ್ಟಾಗಿ ಕ್ರೋಶದ ಮೇಲೆ ಹಾಕ್ಕೊಂಡು, ಅದು ಚೆನ್ನಾಗಿ ಕಾಣಿಸುತ್ತೆ, ಇದು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಲಾಕ್ ಮಾಡಿದ ನಂತರ 2 ಸಾರಿ ಈ ರೀತಿ ದಾರವನ್ನು ಸುತ್ತಕೊಂಡು ಡೈರೆಕ್ಟ್ಲಿ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಎಳೆದು ತಂದು 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ಮತ್ತೆ ಅಗೇನ್ ದಾರವನ್ನು ಸುತ್ಕೊಬೇಕು. ಅದೇ ಚೈನ್ ಗ್ಯಾಪಲ್ಲಿ 3 ತ್ರಿಬಲ್ ಕ್ರೋಶವನ್ನು ಹಾಕೊಳ್ಳಿ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ಅಗೇನ್ 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ನೋಡಿ ಆಗಿದೆ. ಇದೊಂಥರ ಡಿಸೈನ್ ಬರುತ್ತೆ, ಇದೊಂಥರ ಡಿಸೈನ್ ಬರುತ್ತೆ. ನಾನು ಎರಡನ್ನೂ ನಿಮಗೆ ಒಂದೇ ಡಿಸೈನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದಾದ ನಂತರ 6 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 6 ಬಟ್ಟೆನ ಉಲ್ಟಾ ಮಾಡಿಕೊಂಡು ಈ ಗ್ಯಾಪ್ ಇರುತ್ತಲ್ಲ, ನಾವು ಲಾಸ್ಟು ತ್ರಿಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಟರ್ನ್ ಮಾಡ್ಕೊಳ್ಳಿ. ಈ ಒಂದು 6 ಚೈನ್ಗೆ 12 ಅಥವಾ 13 ಸಿಂಗಲ್ ಕ್ರೋಶವನ್ನು ಹಾಕೊಬೋದು. ಇಲ್ಲಿ ನನಗೆ ಒಟ್ಟು 13 ತ್ರಿಬಲ್ ಕ್ರೋಶ ಹಿಡಿಸಿದೆ ನೋಡಿ. ಇದು ಡಿಸೈನ್ ನಿಮಗೆ 2 ಟ್ರಯಲ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನಂತರ ನಾವು 13 ಸಾರಿ ಹಾಕೊಂಡ ನಂತರ ಈ ಒಂದು ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಈ ರೀತಿ ಲಾಕ್ ಮಾಡ್ಕೊಬೇಕು ನೋಡಿ. ಈ ರೀತಿ ಕಾಣಿಸ್ತಾ ಇದೆ ಎರಡೂ ಡಿಸೈನು. ಇದು ಒಂಥರ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ, ಇದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಎರಡನ್ನೂ ಮಾಡ್ತಾ ಇದ್ದೀನಿ ನಾನು ಇದೇ ರೀತಿ ನಾನು ಈ ಡಿಸೈನನ್ನು ಕಂಟಿನ್ಯೂ ಮಾಡ್ತೀನಿ. ಇದನ್ನು ಮಾಡೋದಿಲ್ಲ, ಫಿನಿಶಿಂಗ್ನ ಕ್ಲಾತ್ ಪೂರ್ತಿ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಇದು ಬಂದರೆ ಟ್ರಯಲ್ ತೋರಿಸಿದೆ ಅಷ್ಟೇ. ಬೀಡ್ಸು ಬಂದು ಇಲ್ಲಿ ಬಂದಾಗ ಯಾವ ಥರ ಕಾಣಿಸುತ್ತೆ ಅಂಥೇಳಿ ಸ್ವಲ್ಪ ಡಿಫ್ರೆನ್ಸಾಗಿ ಕಾಣಿಸುತ್ತೆ ನೋಡಿ. ಜಸ್ಟ್ ಒಂದೇ ಬೀಡ್ಸ್ ಡಿಫ್ರೆನ್ಸ್ ಅಷ್ಟೇ. ಅದು ಇಲ್ಲಿ ಹಾಕಿರೋದು, ಇದು ಎಂಟಲ್ಲಿ ಹಾಕಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎರಡೂ. ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಬೋದು. ನಾನು ಈ ಡಿಸೈನನ್ನು ಪೂರ್ತಿ ಈ ಒಂದು ಲೇಸಲ್ಲಿ ಹಾಕ್ತೀನಿ, ಪೂರ್ತಿ ಹಾಕಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದಾಗಿದೆ. ಈ ಒಂದು ಡಿಸೈನ್ ಅಂದರೆ ನನಗೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದೆ ಅಂತ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಈ ಒಂದು ಪಾಟ್ ಟೈಪಲ್ಲಿ ಬಂದಿದೆ, ಪಾಟ್ ಆ್ಯಂಡ್ ಫ್ಲವರ್ ಟೈಪಲ್ಲಿ, ನಾವು ಹೂವಿನ ಬಿಟ್ಟಿನ ಹೇಳ್ತೀವಲ್ಲ ಆ ಟೈಪಲ್ಲಿ ತುಂಬ ಚೆನ್ನಾಗಿದೆ. ಈ ಬೀಡ್ಸ್ ಪ್ಲೇಸಲ್ಲಿ ನೀವು ಬೇರೆ ಯಾವುದಾದ್ರೂ ರೌಂಡ್ ಬೀಡ್ಸು, ಬೇರೆ ಡಿಸೈನ್ ಬೀಡ್ಸು, ಹ್ಯಾಂಗಿಂಗ್ ಬೀಡ್ಸನ್ನು ಸಹ ನೀವು ಹಾಕೊಬೋದು. ಬಟ್ ಈ ಟೈಪಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ ಟೈಪಲ್ಲಿ, ಫ್ಲವರ್ ಪಾಟ್ ಟೈಪಲ್ಲಿ. ನನ್ನ ಫಿನಿಶಿಂಗ್ ಕರೆಕ್ಟಾಗಿ ಬಂದಿದೆ. ನಾನು ಯಾವ ಥರ ನಿಮಗೆ ಹೇಳ್ತೀನಿ ಅದೇ ರೀತಿ ಒಂದು ಫಿನಿಶಿಂಗ್ ಕರೆಕ್ಟಾಗಿ ಬಂದಿದೆ. ನಾನು ಹೇಳಿದಂಥ ಕೆಲವೊಂದು ಟಿಪ್ಸ್ಗಳನ್ನ ನೀವು
ಫಾಲೋ ಅಪ್ ಮಾಡಬೇಕಾಗುತ್ತೆ. ಏಕೆಂತಂದರೆ ನೋಡಿ ಈ ರೀತಿ ಚೆನ್ನಾಗಿ ಟಿಪ್ಸು ನಾನು ಟಿಪ್ಸ್ ಕೊಟ್ಟಂಗೆ ನೀವು ಫಾಲೋ ಅಪ್ ಮಾಡಿದ್ರೆ ಫಿನಿಶಿಂಗ್ ನೋಡ್ಬೋದು ನೀವು. ಅದೇ ರೀತಿ ಫಿನಿಶಿಂಗ್ ಬರುತ್ತೆ. ಮತ್ತು ಕಲರ್ ನೀವು 2 ಕಲರ್ಸನ್ನು ಬೇಸಲ್ಲಿ ಒಂದು ಕಲರು ಮತ್ತು ಮೇಲೆ ಆರ್ಚ್ ಕಲರು ಬೇರೆ ಹಾಕೊಬೋದು, ಡಬಲ್ ಕಲರು ಸಹ ಹಾಕೊಬೋದು. ಒಂದು ಸ್ಟೋನ್ ಬೇಕಿದ್ದರೆ ಪೇಸ್ಟ್ ಮಾಡ್ಬೋದು, ಯಾವುದಾದ್ರೂ ಮಾಡ್ಬೋದು. ಅದು ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಬಿಡುತ್ತೆ. ಏನು ಬೇಕಾದರೂ ಡೆಕೋರೇಟ್ ಮಾಡ್ಬೋದು ಇದಕ್ಕೆ, ಈ ಒಂದು ಡಿಸೈನ್ಗೆ. ಇದಕ್ಕೆ ಚಾರ್ಜ್ ಬಂದು ಫ್ರೆಂಡ್ಸ್, ಇದಕ್ಕೆ 600ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಏಕೆಂತಂದರೆ ಇದು ಸ್ವಲ್ಪ ವರ್ತಿದೆ. 600ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಈ ಒಂದು ಪ್ಲೇಸಲ್ಲಿ ನೀವು ಯಾವುದಾದ್ರೂ ಒಂದು ಸ್ಟೋನನ್ನು ಪೇಸ್ಟ್ ಮಾಡ್ಬೋದು. ಫಿನಿಶಿಂಗ್ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ. ತುಂಬ ರಿಯಲಿ ತುಂಬ ಲುಕ್ ಇದೆ, ಚೆನ್ನಾಗಿ ಕಾಣಿಸ್ತದೆ. ಈ ಒಂದು ಸ್ಪೇಸಲ್ಲಿ ಈ ಸ್ಪೇಸಲ್ಲಿ ಒಂದು ಕಲರು, ಈ ಸ್ಪೇಸಲ್ಲಿ ಒಂದು ಕಲರು ಹಾಕ್ಬೋದು. ಅದೇ ಥರನೂ ಮಾಡ್ಬೋದು. ಈ ಒಂದು ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು, ವಾಚಿಂಗ್ ಮಾಡಿರೋಂಥ ಈ ವಿಡಿಯೋಗಳನ್ನ ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ವಾಚಿಂಗ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂಥವ್ರೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಡಿಫ್ರೆಂಟ್ ಆಗಿರೋಂಥ ಕಾನ್ಸೆಪ್ಟನ್ನು ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.